ಯಾರು ಹಾಸ್ಪಿಟ್ಲಿಗೆ ಹೋಗಿ ನಡೆಯೋಕ್ಕಾಗಲ್ಲ ಅಂದ್ಕೊಂಡು ಕುಂತ್ಕೊಂಡು ಹೋಗಿದ್ದೆ. ಅಷ್ಟೊತ್ತು ಆಟೋ ಬಂತು. ಆಟೋ ಹೊಟ್ಟೋಗೋದಲ್ವ ಅಂದ್ರೆ ಕಾಸು ಮನೆಗೆ ಮಾಡ್ಬಿಟ್ಟು ಮಾಡ್ಬಿಟ್ಟು ಬಂದ್ಬಿಟ್ಟೆ ಸುಮ್ಮನೆ. ಅಯ್ಯೋ ಹೊಂಟೋಗ್ಯಾ ತಗೋಪ್ಪ ಹೊಡಕ್ಕೆ 50 ರೂಪಾಯಿ. ಏನು ಹೆವಿ ಬಡ್ಜೆಟು 50 ರೂಪಾಯಿ ಹಾಕ್ಬಿಟ್ಟು ಒಂದು ದಿವಸ ಇಲ್ಲ ಬಿಟ್ಕೊ ಓಡ್ ಬಂದೋಳೆ. 50 ರೂಪಾಯಿ ಕೊಟ್ಟಿದ್ರಲ್ಲ ಕೊಟ್ಟರಿಯಾ ಅನ್ಕೊಂಡು 50 ರೂಪಾಯಿದ್ದು ಕೇಳಕ್ಕೆ ಒಂದು ದಿವಸದಲ್ಲೇ ಬಂದೋಳೆ. ಜನ ಸದ್ಯಕ್ಕೆ ಕೊಟ್ಟಲಲ್ಲ ಅದಕ್ಕೆ ಕೈ ಮುಗಿದು ಸಣ್ಣದೆ ಅದ್ಭುತಗಳು ಪ್ರಪಂಚದ 7ನೇ ಅದ್ಭುತ ನಮ್ಮ ಸುತ್ತಮುತ್ತವೇ ನಡೆಯುತ್ತೆ. ಊಟ ಮಾಡಿ ಕರಿಯೋಕ್ಕೂ ಕಷ್ಟಪಡ್ತಾರೆ. ಅದಕ್ಕೆ ಅಂದಾಗ ಅಂತ ಹಾಕಿಕೊಂಡು ನಡೆ ಅಂತ ನನಗೆ ಮಾಡ್ಕೊಳತ್ತೆ. ಅವನು ಸತ್ತೋದ ಕೆಂಪಣ್ಣ. ಬೋರ್ಡು ಇರೋರಿಗೆಲ್ಲ ಸೈಟ್ ಕೊಡಿಸ್ತಾರೆ. ಮುಂಡದೆ ನೀವೇನು ಮಾಡ್ತಾರೆ, ನೀವು ಯಾರು ನೋಡೋರು ಅಂದರು. ಈ ಬೋರ್ವೆಲ್ ಆಗಿರೋದನ್ನ ಇಲ್ಲಿ ತಗ್ಸಿ ಅಲ್ಲಿಗೆ ಹಾಕಿ ಪಾಯ ತಗ್ಸಿ ಬಿಟ್ಕೊಟ್ಟ. ಆಮೇಲೆ ಎಮ್ಮೆಲೆ ಚಿಕ್ಕಮ್ಮನಾಯಿತು ಅದು ಕೃಷ್ಣಪ್ಪ ಎಲ್ಲ ಸೇರ್ಕೊಂಡು ಊರೆಲ್ಲ ಉದ್ಧಾರ ಮಾಡ್ತೀವಿ ಮಾಡೋದು. ಮನೆ ಕಟ್ಟಿ ಅಷ್ಟಾಗಂತ ಅವರೇ ಬಂದು ನಿಂತ್ಕೊಂಡು ನೋಡಿ ಪಾಯ ತರಿಸ್ಕೊಂಡು ಹೋಗ್ಬೇಕು. ಆ ಪುಣ್ಯ ತೊಂದರೆಲ್ಲ ಮಾಡೋದಕ್ಕೆ ಇವತ್ತು ಸರಿ ನೋಡ್ಕೊಂಡೆ. ಸಾಯಿರ್ತೀನಿ ಅರ್ಧ ಗಂಟೆ ಆಗ್ಬೋದು ಮುಂಚೆ ಹೋಗೋದು. ಆ ಟೈಮಿಗೆ ಕೂದಲು ಏನು ಬೇಕು ಅಂತ ಓಡಿ ಬಂದರೆ ಕೂತ್ಕೊಂಡ್ರೆ 2 ಕಾಲು ಕೈ ಹಾಕಕ್ಕೆ ನಂದು ಕಾಲು ಮುಟ್ಟಬೇಕು. ಅಷ್ಟೊತ್ತ ಕಣ್ಣು ತೇರಿಸೋದು. ಏಕೆ ಇಷ್ಟಪ್ಪ ಕಣ್ಣು ಮುಟ್ಕೊಂಡು ನಾನು ನೋಡ್ತಾ ಇದ್ದೀನಿ ತೆಗಿ ಸಣ್ಣ ಮಾಡಬೇಡಿ ಅಂತ ತೆಗೆದ್ರೆ ಕೈ ತುಕ್ಕೊಂಡು ಇಕ್ಕತ್ತು. ಬಾಯಿ ಬಡ್ಕೊಂಬಿಟ್ರೆ ಜನ ಎಲ್ಲ ಓಡಿ ಬಂದ್ಬಿಟ್ರು. ಅಷ್ಟು ಮಟ್ಟಿಗೆ ನಮ್ಮ ಅತ್ತೆ ನೋಡ್ಕೊಂಡೆ. ಇವತ್ತು ಮೊಬೈಲಲ್ಲಿ ಕೂತೀನಿ ನಮ್ಮ ಅತ್ತೆ ಅಂತ ಅನ್ನೋದಿಲ್ಲ, ನಮ್ಮ ಅವ್ವ ಅಂತ ಅನ್ನೋದಿಲ್ಲ. ಕಷ್ಟ. ಬಂದ್ಬಿಡು ಸಂಸಾರಕ್ಕೆ ಹಾಕಲ್ಲ ಸದ್ಯಕ್ಕೆ ಚಿಕ್ಕ ನಾಯಕ ಮನೆನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸಾಕು. ಇದೆ ಉಣ್ಬೋದು, ಇಲ್ಲೋ ನೆಮ್ಮದಿ ಹೋಗ್ಬೇಕು. ಯಾರು ಒಂದು ಮಾತಾಡಲ್ಲ. ನಮ್ಮ ಕೆಲಸದ ಟೆನ್ಷನ್ ಏನೂ ಇರಲಿಲ್ಲ. ನಾವು ಕೆಲಸ ಬಿಟ್ಟಾಗ ಇವತ್ತು ಎಲ್ರಿಗೂ ಮಾಡಿಸ್ತೀನ ನಾನು ಕಷ್ಟ ಮಾಡಿ ನಮ್ಗೆ ಯಾವ ದುಡ್ಡು ಬರೋದಲ್ಲ. ಟೆನ್ಷನ್ ಇಲ್ಲ ಟೆನ್ಷನ್. ಕೃಷ್ಣ ವಿಧಾನಸೌಧ ಖುಷಿಯಾಗಿಲ್ಲ. ಮುಂದೆ ಬರೋದು ಒಳ್ಳೆಯದು. ನಮ್ಮ ಕತೆ ನಾಟಿತ್ತು ಅಷ್ಟೇ. ಈಗ ಒಂದು ಅಂಗಡಿಗೆ ಹಾಲು ತರಕ್ಕೆ ಹೋಗ್ತಿದ್ದೀರಿ, ಕಾಫಿ ಪೌಡ್ರ್ ತರೋಕ್ಕೆ. ಆ್ಯಕ್ಚುಲಿ ಇದೇನಾಯಿತು ಅಂದರೆ ಅವತ್ತೊಂದು ದಿವಸ ಹಾಲು ತೊಗೊಬರೋಕ್ಕೆ ಹೇಳ್ತು. ತೊಗೊಬಂದೆ 1 ಲೀಟ್ರು ಹಾಲು ಹೊಡೆದೋಯ್ತು ಕಾಯಿಸ್ತಿದ್ದಂಗೆ. ಸೊ ಬಜ್ಜಿ ತೊಗೊಂಡೋಗಿ ಒಮ್ಮನ ಹತ್ರ ಜಗಳ ಹಾಕೋಗ್ಬಿಟ್ರು.
ಹಾಲು ಹೊಡೆದೋಗೈತೆ ಬೇರೆದು ಕೊಡು ಅಂತ. ಆಯಮ್ಮ ನಾನೇನು ಮಾಡೋಕ್ಕಾಗುತ್ತೆ, ಕೊಡಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ಲು. ಸೊ ಅದ್ರ ನೆಕ್ಸ್ಟ್ ಡೇ ಇನ್ನೊಂದು ಸರಿ ಹಾಲು ತೊಗೊಬರೋಕ್ಕೆ ನಾನು ಹೋದೆ. ಆವಾಗ ಅಮ್ಮ ಹಾಲೇ ಕೊಡಲಿಲ್ಲ, ಅಂಗಡಿನೇ ಬಾಗಿಲು ಬಿಡ್ತು. ಆ ಕಡೆ ಅಂಗಡಿನೇ ಬಾಗಿಲು ಬಿಟ್ಟು ಕಾಫಿನೇ ಇಲ್ಲ. ಕಾಫಿ ಅಂದರೆ ಹಾಲೇ ಕೊಡಲಿಲ್ಲ ಅವಳು. ಇವರು ನಿಮ್ಮ ಅಜ್ಜಿ ವಾಪಸ್ ಹಾಲು ತಂದುಬಿಟ್ಟಿದ್ರು ಅವತ್ತು. ಹಾಲು ಕೊಡೋದಿಲ್ಲ ನಾನು ಅಂದ್ಬಿಟ್ಟು ಹಾಲೇ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಯಾರೋ ಸುತ್ತಮುತ್ತ ಜನಗಳನ್ನೆಲ್ಲ ಸೇರಿಸಿ ನ್ಯಾಯ ಪಂಚಾಯತಿ ಮಾಡೋಕ್ಕೆ ಕರಿಕೊಟ್ಟಿಲ್ಲ. ಅವತ್ತು ಈ ಗಂಡು ಹಾಲು ತಗೋಯ್ತು. ಮೇಡಮ್ ಅವರು ಮತ್ತೆ ತಂದುಬಿಟ್ರು ಹಾಲು ಹೊಡೆದಾಗದಂತೆ. ನಾವೇನು ಮಾಡೋಕ್ಕಾದ್ದು, ಹಾಲು ಹೊಡೆದೋದ್ರೆ ಅಂದ್ಕೊಂಡು ಶುರು ಮಾಡ್ಕೊಬಿಟ್ಲು. ಕೊನೆಗೆ ಹಾಲೇ ಕೊಡಲಿಲ್ಲ ಅವಳು. ಅದೆಲ್ಲ ಬೇಕಂತ ಆರ್ಗನೈಸ್ ಮಾಡಿದ್ದು. ಆಮೇಲೆ ಕಿತ್ಕೊಂಡು ಹೋಗ್ಬಿಟ್ಟೆ ವ್ಯವಹಾರ. ಇರೋದೊಂದು ಪ್ಯಾಂಟು ಬಂದು ಹಾರಾಕೊಂಡ್ರಾಯ್ತು. ಟೀ ಶರ್ಟು ನೀನು ಹೋಗಿರೋ. ನಾನು 1 ಗಂಟೆಗೆ ಹೋಗ್ತೀನಿ, 12 ಗಂಟೆಗೆ ಹೋಗ್ತೀನಿ, 1 ಗಂಟೆಗೆ ಹೋಗ್ತೀನಿ. ಅಲ್ಲಿ ಪೂಜೆ ಇರೋದು 2 ಗಂಟೆಗೆ ದೇವಸ್ಥಾನದಲ್ಲಿ, ಮಾದಪ್ಪನ ದೇವಸ್ಥಾನ. ನಾನು ಹೋಯ್ತಾ ಇರೋದಲ್ಲಿಗೆ. ನಾನು ಕೇಳಿದ್ರೆ ಹೋಯ್ತಾರೆ, ಹೊರಟ್ಬಿಡ್ತೀರ ನೀನು. ಬ್ಯಾಂಕು ಆಸ್ಪತ್ರೆಗೆ, ಇಂಡಿಯನ್ ಹೋಸ್ಟಲ್ ಬ್ಯಾಂಕು ಫಸ್ಟ್ ಹೋಗ್ಬೇಕು. ಅದಕ್ಕೆ ಅಲ್ಲಿ ಹೋಗೋಣ 10 ಗಂಟೆಗೆಲ್ಲ ಅವರು ಇರ್ತಾರಲ್ಲ. ಈಗ ನಾ ಬರಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ಬ್ಯಾಂಕ್ ಹತ್ರ ಬರಲ್ವಾ? ಅಣ್ಣ ಬರ್ತದಲ್ಲ ಅಲ್ಲಿಗೆ. ಅಣ್ಣ ಬರ್ತೀನಿ ಹಿಂದಿದ್ದಾನೆ. ಹಂಗಾದ್ರೆ ನೀನು ಆಮೇಲೆ ಹೋದ್ಯಾ? ಬೀಗ ಎದುರುಗಡೆ ಮನೆ ಕೊಟ್ಟೋಗಿರ್ತೀನಿ. ಎದುರುಗಡೆ ಮನೆ ಇವ್ರ ಮನೆಗೆ. ಅವ್ರ ಮನೆ ಕೊಟ್ಬಿಡ್ಬೇಡ. ಇಲ್ಲ, ಸಾಬ್ರು ಕೊಡೋಲ್ಲ. ಇವ್ರ ಕೈಲಿ ನಮ್ಮ ಅವ್ವ ಬಂದು ಕೊಡಿ ಅಂತ ಕೊಡ್ತೀನಿ. 12 ಗಂಟೆಗೆ ಹೋಗ್ತೀನಿ ನಾನು. 12 ಗಂಟೆಗೆ. ಯಾಕಂದ್ರೆ ನಮ್ಮ ಮಮ್ಮಿ ಮನೆಗೆ ಬರಬೇಡ ಅಂದದೆ. ಯಾಕೆ? ಅದೇನೋ ಬರಬೇಡ ಅಂತ ಅಂದದೆ. ಏನು ಕೊಟ್ಕೊಂಡು ಅಲ್ಲೇನೂ ಇಲ್ಲ, ಅದು ಖಾರ ಐತೆ, ಬೂಂದಿ ಐತೆ ಅಷ್ಟೇ. ನೀನು ಬೆಳಗ್ಗೆ ಏನೂ ತಿಂದಿಲ್ಲ. ತಿನ್ನೋಕ್ಕೇನಿದ್ದು ಚೌಕ ತಗೊಳಕ್ಬಿಡ್ತಾವೆ. ನಾಷ್ಟ ಏನಾದ್ರು ತಿನ್ಕೊಂಡು ಹೋಗೋ ಒಂಚೂರು. ಎಲ್ಲರೂ ನಾಷ್ಟ ಏನಾದ್ರು ತಿನ್ಕೊಂಡು ಹೋಗೋದಲ್ಲ ಒಂಚೂರು ಅಂತ. 5 ರೂಪಾಯಿ ಇಲ್ಲ ನಾಷ್ಟ ತಿನ್ನೋಗಿದ್ರೆ ಆಟೋ ಬಿಟ್ಟೋಗೋಣ. ಏನು ಭಗವಂತ ಯಾವ ಕಾಲಕ್ಕೆ ಕೊಡ್ತಾನೆ ಅನ್ಕೋಸ್ತೀನಿ. ಆಟೋದವನ್ನ ಇಲ್ಲಿಗೆ ಫೋನ್ ಮಾಡ್ಬಿಡೋಣ, ಬಂದ್ಬಿಡೋಣ ಅನ್ನೋದಕ್ಕೆ. ಅಣ್ಣ ಸಿಕ್ಕಿತವಾ? ಅಣ್ಣ ಸಿಕ್ಕಿತಾ? ಏನಾಯ್ತು ಗೊತ್ತು? ಹೋಗಿದ ಕತೆ ಏನಾಯ್ತು ಅಂದ? ನುಣಗಾಯ್ತು. ಬರ್ಲಿಲ್ಲ ಬ್ಯಾಂಕಲ್ಲಿ, ಇನ್ನೂ ಬಂದಿಲ್ವಾ? ಏನು ತಿಂದೆ? ಏನು ತಿಂದ್ಯವ? ಏನು ಬೇಡ. ನೂಡಲ್ಸ್ ಮಾಡ್ತಾ ಇದ್ದೀನಿ, ತಿಂತೀಯಾ? ನೂಡಲ್ಸು ಏನೋ ಮಾಡ್ಕೊಂಡ. 20 ರೂಪಾಯಿ ನೂಡಲ್ಸ್ ತಂದು ಮಾಡ್ತಾ ಇದ್ದೀನಿ, ತಿಂತೀಯಾ? ಹಾಕ್ಲಾ? ನೀನು ತಿನ್ನೋ. ನಾನು ಎಷ್ಟು ಆಸೆಯಿಂದ ಹೋದೆ, ಏನೇನೋ ವ್ಯವಹಾರ ಪಾಸ್ ಆಯ್ತು. ಸಿಗುತ್ತೆ ದುಡ್ಡು ಅಂತ ಬಾಯಿ ಮಣ್ಣಾಕ ಇನ್ನೂ ಹಾಕಿರುವಂತೆ ಎಲ್ಲನೂ ಹೋಗ್ತಾರೆ. ನೀನು ಕೇಳಿದ ತಕ್ಷಣ ಕಾಸು ಕೊಟ್ಟಾರ ಅವರು, ಗೌರ್ಮೆಂಟವರು. ನೀನು ಕೇಳಿದ ತಕ್ಷಣ ಕಾಸು ಕೊಟ್ಟಾರ, ನಿನ್ನ ಕಣ್ಣಾಗೆಲ್ಲ ಹಾಕಾರ ಅಂದ. ತಾರೀಕು ಎಷ್ಟು ಹೇಳ್ತು? ಆಗಲೇ ತಾರೀಕು ನೋಡಿ, ಎಲ್ಲನೂ ತಗೊಂಡ್ರೆ. ಯಜಮಾನ ಫೋಟೋ ತಗೋಬೇಕಂದ್ರಿ, ಸತ್ತೋಗೋರಿ ಅಂತಂದರೆ ಮಾತ್ರ ಬಿಲ್ ಮಾಡೋದು. ಒಂದು ಅದನ್ನ ತಗೊಳೋದ ಮನೆ ಅಂತಕ್ಕೆ. ಹಳೆ ನಂದು ಸತ್ತೋಗಿರೋ ಕಾರು, ಕಿತ್ತಿ ಕಾರು, ಅದು ಇದು ತಾನೆ ಎಲ್ಲ ಕೊಡಬೇಕು
ಇಷ್ಟೊಳಗೆ ಅಲ್ಲಿಗೆ ಹೋಗ್ಬಿಟ್ಟಿವ ಹಾಂ ಆಟೋದಲ್ಲಿ ಹೋಗಿದ್ದ ಯಾರು ಆಟೋ 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 ಮಾಡ್ಕೊ ಹೋಗಿದ್ದ ಇಲ್ಲ ಬಸ್ಸಲ್ವೇನೋ ಯಾವ ಕಡೆನೂ ಬಸ್ಗೆ ಬಂದಿದ್ರು ಆಟೋ ದುಡ್ಡೆಲ್ಲ ವೇಸ್ಟ್ ಮಾಡೋದು ಎಲ್ಲನೂ ಕೇಳ ಗಂಡ ಸತ್ತೋಗಿನ ಕಾರ್ಡು ಸಹಿತ ಬೇಕು ದುಡ್ಡೇ ಬಂದಿಲ್ಲ ಅಂದ್ಮೇಲೆ ಗಂಡ ಸತ್ರ ಕಾರ್ಡ್ ತಗೊಂಡು ದುಡ್ಡೇ ಬಂದಿಲ್ಲ ಅಂದ್ಮೇಲೆ ಗಂಡ ಸತ್ರ ಕಾರ್ಡ್ ತಗೊಂಡು ಏನವ ಮಾಡಿ ಅಂತ ಟಿಕೆಟ್ಗಳಂತ ಅವ್ನಿಗೆ ಅವ್ನು ಕೇಳತ್ತೆ ನಾನು ಹೋಸತಿ ಎಲ್ಲನೂ ಜೋಡಿಸ್ಕೊಂಡವ್ರೆ ಫೋಟೋ ತೋರಿಸಿ ಅಂದ ನೋಡಿರಿ ಫೋಟೋನ ತಗೊಂಡೋಗಿನಿ ಕೇಳೋನೆಲ್ಲ ಅಂದರೆ ನನ್ನ ಫೋಟೋ ಅವ್ರ ಫೋಟೋ ಕೃತಿ ಕಾರ್ಡು ರೇಷನ್ ಕಾರ್ಡು ಇನ್ನೇನು ಕೇಳಬಾರ್ದು ಅಂತ ತಗೊಂಡು ಹಂಗೆ ಮುಗಿದ ನಮಗೆ ಏನೇ ಆಗ್ತಲ್ಲ ಆದರ್ಶ ಅದು ವೇಸ್ಟ್ ನೀನು ಬೇಡ ಅಂದ್ಯಲ್ಲವ ತಂದು ಮಾಡಿದ್ದೆ 20 ರೂಪಾಯಿಗೆ 20 ರೂಪಾಯಿ ನೂಡಲ್ಸ್ ತಂದು ಮಾಡಿದ್ದೆ ತಿಂತಿ ಅಂದಾಗ ಬೇಡ ಅಂದ್ಯಲ್ಲ ಹಾಂ ಅಲ್ಲಿ ಇದ್ದಿದ್ದೆ 20 ರೂಪಾಯಿಗೆ ಅಲ್ಲಿ ತಂದಿದ್ದೆ 20 ರೂಪಾಯಿ ಅಕ್ಕಿಲ್ವವ ಅಕ್ಕಿನೂ ಇಲ್ವಾ ಅನ್ನ ಮಾಡು ಅಲ್ಲಿ ಹೊಸ ಮೊಸರು ಐತಲ್ಲ ಊಟ ಮಾಡ್ಬೋದಿತ್ತಲ್ವಾ ಕುಕ್ಕರ್ ಸರಿಗೆ ಒಸ್ಕಾಯ್ತಾ ಅದು ಕುಕ್ಕರ್ ಕೆಲಸ ಮಾಡ್ತಾಯ್ತಾ ಕುಕ್ಕರ್ ಕೆಲಸ ಮಾಡ್ತಾಯ್ತವ ಹಾಂ ಮತ್ತು ಅನ್ನ ಮಾಡಿಬಿಟ್ಟಿರೋ ಮಜ್ಜಿಗೆಯಲ್ಲಿ ಊಟ ಮಾಡೋದು ಬಿಟ್ಬಿಟ್ಟು ಯಾಕೆ ಒದ್ದಾಡ್ತಾ ಇದೆ ಬೇಸಿಕಲಿ ಬಂದೂರಿಗೆ ಹೋಗಿದ್ದು ಬರ್ತೀನಿ ಅಂತ ಹೋದರು ಎಲ್ಲೋ ಹೋಗಿರಲಿಲ್ಲ ಎಲ್ಲೆಲ್ಲ ಕೂತ್ಕೊಂಡಿದ್ರು ನಾನು ವೇಟ್ ಮಾಡಿ ಸಾಕಾಯ್ತು 1 ಗಂಟೆ ನಾವು ವೇಟ್ ಮಾಡ್ಬಿಟ್ಟು ನಾನು ಮಾಡಿದೆ ಹೋಗಿ 20 ರೂಪಾಯಿಗೆ ನೂಡಲ್ಸ್ ತೊಗೊಂಡು ಬೇಯಿಸ್ತಾ ಇದ್ದೆ ಸೊ ನೂಡಲ್ಸ್ ಬೇಯಿಸೋ ಸಮಯಕ್ಕೆ ಸರಿಯಾಗಿ ಎಂಟ್ರಿ ಹೊಡೆದ್ರು ತಿಂತಿ ಅಂದೆ ಸಂಪ್ರದಾಯಕ್ಕೆ ಬೇಡ ಅಂದರು ಥ್ಯಾಂಕ್ಸ್ ಅಂದ್ಬಿಟ್ಟು ನಾನು ಪಡೋಣ ಹಾಕೊಂಡು ತಿನ್ಬಿಟ್ಟು ಅದಕ್ಕೆ ಹುಡ್ಕೊಂಡು ಹಿಂಗೆಲ್ಲ ಆಡ್ತಿರೋದು ಅದೇನಂದರೆ 10 ರೂಪಾಯಿ ತಾವು ಬಿಚ್ತಾ ಇಲ್ಲ ಫುಲ್ ಕಡು ಬಡತನ ಬಂದು ಬಿಕ್ಕಾರಿಗಳಿಗಿಂತಲೂ ಬಿಕ್ಕಾರಿ ಆಗ್ಬಿಟ್ಟಿದ್ದಾರೆ ಆಗೋರ ಥರ ನಾಟಕ ಹೊಡಿತಾ ಇದ್ದಾರೆ ಅಂದರೆ ಮನೆ ಬಿಟ್ಟು ಹೋಗಲಿ ಅಂತ ನಾಟಕ ಆಡ್ತಿರೋದು ಹೆಂಗೆ ನಾನು ತಿಂದಿದ್ರಲ್ಲಿ ಅವತ್ತು ಅದೇ ನೂಡಲ್ಸ್ ಇಲ್ಲೇ ಕವರಲ್ಲೆಲ್ಲ ಆ ಡಸ್ಟ್ಬಿನ್ ಒಳಗೆ ಎತ್ತಾಕಿದ್ರು ನಾನು ರಿಲಯನ್ಸ್ ಇದೆ ತಂದಿದ್ದೆಲ್ಲ ಬಿಸ್ಕೆಟ್ ಅದನ್ನು ಅವರೇ ಬಡದು ಬ್ಯಾಗ್ ಹಾಕಿದ್ರು 4 ಸರಿ ಇದು ಎಲ್ಲಿ ಏನಿದು ಮರ್ತದ ತಂದು ಆ್ಯಕ್ಟಿಂಗ್ ಮಾಡ್ತಾರಲ್ಲ ಹಂಗೆ ಇಲ್ಲಿ ಬಿರು ಮೇಲೆ ಅವರೇ ನೇತು ಹಾಕ್ಬಿಟ್ಟು ಏನಿದು ಇಲ್ಲಿ ನೇತು ಹಾಕಿರೋದೇನು ಕೇಳೋದು ಬಿಸ್ಕೆಟು ಹಿಂಗೆ ನಾ ಸ್ಟೋರಿ ಹೇಳ್ತೀನಿ ಇವಾಗ ಹೌದಾ ಅವ್ರು ತಗೊಳ್ಳೋದು 2 ಬಿಸ್ಕೆಟ್ ಇಟ್ಕೊಂಡು ತಿನ್ನೋದು ಹಂಗೆ ಮಾಡಿ ಆಲ್ಮೋಸ್ಟ್ ಅರ್ಧ ಪ್ಯಾಕೆಟ್ ಪೂರ್ತಿ ಖಾಲಿ ಮಾಡಿದ್ರು ಈಗ ನನ್ನ ಜೋಬಲ್ಲಿ ಇದ್ದ ದುಡ್ಡಲ್ಲಿ ನೂಡಲ್ಸ್ ತಗೊಬಂದು ತಿಂದಿದೆ ಸೊ ಅದನ್ನು ಬಡದ ಭಾಗ ಹಾಕಕ್ಕೆ ಟ್ರೈ ಮಾಡಿದ್ರು ನಾವು ಕೊಟ್ಟಿಲ್ಲ ಅದಕ್ಕೆ ತಿಕ್ಕ ಹುರ್ಕೊಂಡು ಹಂಗೆ ಆಡ್ತಿರೋದು ಅದೇ ಇದ್ದಕ್ಕಿದ್ದಂಗೆ ಬಂದು ಬೌಸ್ಕೊಬಿಟ್ಟಿದೆ ನೆನ್ನೆನೂ ಹಂಗೆ ಶುರು ಮಾಡ್ಕೊಂಡಿದ್ದೆ ಬನ್ನು ಅಂದ್ಕೊಂಡು ದುಡ್ಡು ಇಸ್ಕೊಬಂದೆ ಈಗ ಹೇಳೋ ಏನಂತ ತರಬೇಕವ ಬಂದು ತರಬೇಕು ಆಮೇಲೆ ಸಾಂಬಾರು ತರಕ್ಕೆ ಹೋಗಲ್ಲ ನಾನು ಮಜ್ಜಿಗೆ ಮೊಸರು ತತ್ತೀನಿ ಬಂದು ತತ್ತೀನಿ ಬೇಕಿದ್ರೆ ಬನ್ನು ಅದು ಎಷ್ಟು ರೂಪಾಯಿಗೆ ತರಬೇಕು ಅಲ್ಲಿ ನೋಡ್ತೀನಿ ಬನ್ನು ಎಷ್ಟು ರೂಪಾಯಿ ಇದೆ ಕೇಳಿ ನೋಡ್ಬಿಟ್ಟು 2 ಬನ್ನು ಎಲ್ಲ 1 ಬನ್ನು 2 ಬನ್ಗೆಲ್ಲ ನಾನು ತರಕ್ಕೆ ಹೋಗಲ್ಲ ತಂದರೆ 1 ಪೌಂಡ್ ಬ್ರೆಡ್ ಆ ಥರ ಏನಾದ್ರು ತತ್ತೀನಿ ನೋಡೋಣ
ಅವನ ಅಂಗಡಿ ಬಾಗಿಲು ತೆಗೆದಿದ್ರೆ ಫಸ್ಟ್ ಆಫ್ ಆಲ್ ಸಾಬ್ರು ಬಾಗ್ಲಾಕತಾನೆ ಮಧ್ಯಾಹ್ನದ ಹೊತ್ತು ಯಾಕೆ ಗೊತ್ತಿಲ್ಲ ನೋಡೋಲ್ಲ ಈಗ ತೆಗೆದಿದ್ರೆ ಅಲ್ಲಿ ಬನ್ನು ಬಾಯಿ ಬಣ್ಣು ಸುಂದಿರವ ಅವ್ನು ಮೊದಲು ಕಡ್ಕೊಳ್ಳೋ ರಮೇಶ್ ಅವ್ನು ಸೂಳೆ ಮಗನ ಅವ್ನ ಬಾಯಿ ಮಣ್ಣು ಹಾಕೋರೆಲ್ಲ ಸಿಗುತ್ತೆ. ಅದು ಹೋಟ್ಲಿಗೆ ಹೇಳು ಅವ್ನು ಹೋಟ್ಲು ಬೋಳಿ ಮಗನಿಗೆ ಗ್ರಾಚಾರ ಬಿಡಿಸ್ತೀನಿ ಟೈಮ್ ಬರ್ತದೆ. ಈಗ ಹೋಟ್ಲಿಗೆ ನಾವು ಹೋಗಲ್ಲ ಆಯಿತಾ, ಸಾಂಬಾರು ಕೇಳ್ಕೊಂಡು ಹೋಟ್ಲಿಗೆ ಹೋಗಲ್ಲ, ಬೇಕಿರಲಿ ಸಾಂಬಾರು ಸಿಗೋಲ್ಲ ಆಯಿತಾ. ನಿನ್ನ ಮಾತು ಕೇಳ್ಕೊಂಡು ಬೇಕಿರಲಿ ಸಾಂಬಾರು ಕೊಡು ಅಂದರೆ ಕೆರ ಕಳ್ಕೊ ಹೊಡಿತಾನೆ ಅವನು. ಈಗ ಹೋಗಿ ಮೊಸರು ತರ್ತೀನಿ, ಬನ್ನು ನೋಡ್ತೀನಿ ಅಲ್ಲಿ ಎಷ್ಟು ಏನಾಯ್ತಾ ಅಷ್ಟು ನೋಡ್ತೀನಿ, ಬನ್ನು ಚೆನ್ನಾಗಿದ್ರೆ ಒಂದು 4 ಮಿನಿಮಮ್ 4 ಬಂದು ತಗೊಬತ್ತೀನಿ ಅಷ್ಟ ಆಯಿತಾ. ಬೇರೆ ಇನ್ನೇನು ಬೇಕೋ ಅಷ್ಟೇನಾ. ಸಾಂಬಾರು ನಾನು ಕೇಳೋಕ್ಕೆ ಹೋಗಲ್ಲ. ಈಗ ಸಾಂಬಾರು ತರಕ್ಕೆ ಹೋದರೆ ಬೆಳಿಗ್ಗೆ ಇಡ್ಲಿ ಬದಿನ ಸಾಂಬಾರು ಅಲ್ಲೇ ಹೋಟ್ಲಲ್ಲೇ ತಿಗಾಣಾಗ್ಬಿಡ್ತೀನಿ ನಾನು, ಬೇಡ ಸವಾಸ ಅವ್ರದ್ದು. ಇಲ್ಲ ತರಲಾ ನೋಡು. ಆಮೇಲೆ ಮತ್ತೆ ಪುನಃ ಹಾಲು ತರಕ್ಕೆ ಹೋಗು ಅನ್ಬೇಡ. ಹಾಲು ಐತಾ, ಇನ್ನೂ ಏನೇನು ಬೇಕು ನೋಡ್ಕೊಬಿಡು. ಕಾಫಿ ಪುಡಿ ಐತಾ ಫಸ್ಟ್ ಆಫ್ ಆಲು, ಹಾಲು ಐತಾ, ಮತ್ತು ಮೊಸರು ಏನಕ್ಕೆ ಸಾಕಾದ್ದು ಕುಡಿ ಫಸ್ಟ್ ನೋಡಬ. ನಿನಗೆ ಮೊಸರು ಬೇಡವಾ, ಮಜ್ಜಿಗೆ ಮೊಸರು ಏನು ಬೇಡವಾ, 2 ಬಂದು ಸಾಕ ನಿನಗೆ. ಅಡುಗೆ ಮಾಡೋ ನೀವು ನನಗೆ ಗೊತ್ತಿಲ್ಲ. ಈ ಹಾಲು ತರಬೇಕು ಅದೇನು ತರಬೇಕು ಪಟ ಪಟ ಅಂತ ಹೇಳು. ಈಗ ನೀವು ತರಬೇಕಾಗಿರೋದು ಬನ್ನು, ಆಮೇಲೆ ಮೊಸರು ಬೇಡ, ಮೊಸರು ಐತೆ ಅಂದೆ, ಮೊಸರು ಬೇಡವಾ. ನನಗೆ ಅಷ್ಟು ಸಾಕು ಹೋಗ್ಬೇಕಾರೆ ಅದ್ರೊಳಗೆ ನೀರು ಹಾಕೊಂಡು ಉಪ್ಪು ಹಾಕೊಂಡು ಉಣ್ತೀನಿ ನಾನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನನಗೇನೋ ನಿನಗೆ ಬೇಡವಾ ಅದು, ಸರಿ ಆಯಿತು ಬಿಟ್ಟಾಕು. 1/4 ಲೀಟ್ರ್ ಹಾಲು 4 ಬನ್ನು ಸರಿನಾ. ಹ್ಞೂ ಅಷ್ಟೆಯಾ. ಕಾಫಿ ಪುಡಿ ಆಯ್ತಾ. ಜಕ್ನಳ್ಳಿಗೆ ಹೋಗಿ ಎಲ್ಲಿ ತಿಳ್ಕೊಳ್ತೀಯಾ. ಇನ್ನೂ ತಿಳ್ಕೊಬಂದೇರೋ. ಹಾಂ ಅದೇ ಎಲ್ಲಿ ತಿಳ್ಕೊಬತ್ತೆ ಜಕ್ನಳ್ಳಿಗೆ ಹೋಗಿ ತಿಳ್ಕೊಬತ್ತೀನಿ. ಎಲ್ಲಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಆರ್ ಟಿ ಸಿ ಅಂತ RTC ನಂಬರ್ ಹೇಳ್ಬಿಟ್ಟಾರ. ವಿ ಅಂತ ಹೇಳಿದ್ರೆ ಬರ್ತದೆ. ಈಗ ನೀನು ಹೋಯ್ತೀನಿ ಅಂದರೆ ಹೋಯ್ತು, ತಪ್ಪೇನಿಲ್ಲ. ನಾನು ಹೋಯ್ತೀನಿ ಅಂದಿದ್ದು ಜಮೀನು ವಿಷಯ ಮಾತಾಡೋಕ್ಕಲ್ಲ, ಆಧಾರ್ ಕಾರ್ಡು ಐಡಿ ಕಾರ್ಡು ಅದೆಲ್ಲ ತಗೋಬೇಕು, ಅದಕ್ಕೆ ಹೋಯ್ತೀನಿ ಅಂದಿದ್ದು. ನಾನೀಗ ಕೇಳಿದ್ದು ಅದು ಸುಮ್ಮನೆ ಪೋಸ್ಟ್ಪೋನ್ ಮಾಡ್ಕೋಗೋದು ಬೇಡ ಅಂತ. ಸುಮ್ಮನೆ ಯಾವಾಗ ತಗೋಬೋದು. ಈಗ ಇವರು ರೆಡಿ ಮಾಡಿದ್ರೆ RTCಗಳು, ಆಮೇಲೆ ಪತ್ರ ಒಂದು ರೆಡಿ ಮಾಡಿದ್ರೆ, ವಿಭಾಗ ಪತ್ರ ಮತ್ತು RTCಗಳು ರೆಡಿ ಮಾಡಿದ್ರೆ ಫೋನ್ ಮಾಡಿ ಯಾವತ್ತೂ ಅಂತ ಹೇಳಿದ್ರೆ ಎಲ್ಲ ಬಂದು ಕುತ್ಕೋತಾರೆ. ಹೆಂಗಿದ್ರು ಮುಂದೆ ಭಾನುವಾರ ರಜೆ ಇದ್ದೇ ಇರುತ್ತೆ. ಎಲ್ಲರೂ ಹೇಳಿದ್ರೆ ಎಲ್ಲರೂ ಬರ್ತಾರೆ ಅಷ್ಟೇ. ಒಂದು ಕೆಲಸ ಮಾಡ, ಹೇಳು. ಸುರೇಶನಿಗೆ ಹೇಳ್ಬಿಡು, ಅವನು ಬಂದರೆ ಬರ್ತೀನಿ ಅಂತ ಹೇಳಿದ್ದಲ್ಲ, ಹೋಗಿ ಮಾತಾಡ್ಕೊಂಡೆ ಬಂದಿದ್ದೀನಿ, ಫೋನಲ್ಲಿ ಮಾತಾಡಿದ್ದೀನಿ. ಹೇಳ್ತೀನಿ. ಅವನು ಬಂದರೆ ಅವನ ಮುಂದೆನೇ ಏನು ಸೈನ್ ಮಾಡಬೇಕೋ ಎಲ್ಲ ಮಾಡಿಬಿಡ್ತೀನಿ. ನೀ ಸೈನ್ ಮಾಡುವೆ. ಈ ಪತ್ರ ತಗೋಬ ಫಸ್ಟು, RTCನ ಪತ್ರ ತಗೋಬ, ವಿಭಾಗ ಪತ್ರ ಮತ್ತು RTCಗಳನ್ನ. ಏನು ಪತ್ರಕ್ಕೆ ಸೈನ್ ಮಾಡಿಯಾ ನೀನು? ಏನು ಖಾಲಿ ಪೇಪರ್ಗೆ ಸೈನ್ ಮಾಡ್ಕೊಟ್ಯಾ ಅಥವಾ ನ್ಯೂಸ್ ಪೇಪರ್ ಮೇಲೆ ಸೈನ್ ಮಾಡ್ಕೊಟ್ಯಾ? RTCಗಳಿವೇನೋ. RTC ಎಲ್ಲ ತೆಗಿ ತೋರಿಸು. RTC ಕೊಡ್ತಾನೆ. ಓ ಅದನ್ನೆಲ್ಲ ಹೇಳ್ತಾ ಇರೋದು ತಗೋಬ ಅಂತ. RTC ಇಲ್ವೇನೋ? RTC ನಂಬರ್ ಗೊತ್ತಿಲ್ಲ, ಅವ್ರು ಊರಿಗೆ ಹೋಗಿ ಚೆಕ್ನಲ್ಲಿ ಅದು ಯಾರು ತೆಗಿಸ್ಬೇಕು ಅಂತಾರೆ. ಅವ್ರು ತೆಗಿಸ್ತಾರೆ ಗೊತ್ತಾಗಲ್ಲ. ಅದೇ ತಗೋಬ ಎಲ್ಲನೂ. ಮಾವನ್ ಬಂದ್ಮೇಲೆ ಇನ್ನೂ ದಿವಸ ಹೋಗ್ತಾರ. ಈಗ ಮಾವ ಎಲ್ಲ ತಗೊಂಡು ರೆಡಿ ಮಾಡಿ ಆಮೇಲೆ ಬರ್ತೀನಿ ಅಂತ ಹೇಳ್ತಿರೋದು. ಇವರು ಸುರೇಶ ಬರಲಿ, ಎಲ್ಲ ಗೀಚೆಸ್ಬಿಡ್ತೀನಿ, ತಂದು ನಾನು ಅವ್ರು ಬರೋದು. ಅಕ್ಕ, ನಾನು ಕುಂತಿದ್ದ ಜಾಗದಲ್ಲಿ ಪ್ರತಿಯೊಂದಕ್ಕೂ ನಾನು ಸೈನ್ ಮಾಡ್ತೀನಿ. ಸೈನ್ ಅಲ್ಲ, ಸೈನ್ ಯಾಕೆ ಮಾಡ್ತೀಯ? ಅದು ಬೇಕಾದ್ರೆ ನ್ಯೂಸ್ ಪೇಪರ್ ಮೇಲೆ ಸೈನ್ ಮಾಡ್ತಾರೆ. ಈಗ RTC ತಂದಾನೆ ಸೈನ್ ಪನ್ನು ಹೇಳ್ಕೋದಾಗದು. RTC ನಾನು ನೆಕ್ಕಲ್ಲ, ನಾಲ್ಗೆ ಹಾಕಿ ನನ್ನ ಹೆಸರು ಇರೋದು ಪುಟ್ಟಸ್ವಾಮಿ ಸನ್ ಆಫ್ ಲೆಟ್ ಸಿಂಗ್ರಿ ಗೌಡರು. ಸೈನ್ ಮಾಡ್ಕೊಂಡು ಕ್ಲಾಸ್ ಅದೇ ಅದನ್ನ ತರಬೇಕು ಅಷ್ಟೇ. ಯಾವಾಗ ಬರ್ತಾರೋದು ನೀನಂದ್ರೆ ನಾಳೆ ಹೇಳ್ತರ ನಾಳೆಗೆ ಅಂತ ಯಾಗಲೇ ಹೇಳಿ ದುಡ್ಡಿಂದ ಇಲ್ಲಿ ಕಳ್ಳಪುರಿ ತಿಂತ ಮ್ಯಾಟ್ರ್ ಅದು.
ಏನು ತರೋದು ಬೇಡ ಬಿಡು, ಸುಮ್ಮನೆ ನಿಂತ್ಕೊಳ್ಳೋ ನೀರು. ಮಂಜು ಆಂಟಿಗೆ ಇದಾಯ್ತು ಕಣ್ಣ, ಮಮ್ಮಿ ಫೋನಿಂದ ಫೋನ್ ಮಾಡಿದ, ಫೋನ್ ರಿಸೀವ್ ಮಾಡಿಲ್ಲ ಅವರು. ಯಾರು? ಮಂಜು ಆಂಟಿ ಅಷ್ಟೇ ಮಾಡ್ರಿ. ನಾ ಪುನಃ ಆರ್ ಟಿ ಸಿ ಪಾಟಿಸಿ ಜಮೀನು ವಿಷಯ ಏನು ಮಾತಾಡೋಕೆ ಹೋಗಲ್ಲ. ಬಟ್ ನೀನು ಮಾಡೋದು ಬಿಟ್ಟರು ಬಿಡಿ ಅಷ್ಟೇ. ನಾನು ಬಂದ್ಬಿಟ್ಟು ಸುಮ್ಮನಿರ್ತೀನಿ ಅಂತ ಏನಿಲ್ಲ, ನಾನು ಬೇರೆ ದಾರಿಗೆ ಹೋಗ್ತೀನಿ. ಸದ್ಯಕ್ಕೆ ಮನೇಲಿ ಮಾತಾಡೋಕೆ ಹೋಗಲ್ಲ ನಾನು. ಅವ್ನಿಗೆ ಫೋನ್ ಮಾಡಲ ಈಗ? ಯಾರಿಗೆ? ನವೀನಿಗೆ ಅಲ್ಲ, ಯಾವ ನವೀನಿಗೆ? ಎಂತ ಸುರೇಶನ್ಗೆ ಫೋನ್ ಮಾಡೋರು ಆಯ್ತು, ಫೋನ್ ಮಾಡೋದು ಏನು ಹೇಳ್ತಾರೆ ನೋಡುವ. ಊರೊಂದು ಏನು ಬೇಕು ಕ್ಲೀನಾಗಿ ರೈಟಿಂಗ್ ಮಾಡಿಸು, ನಾನು ಬಂದು ಸೈನ್ ಹಾಕ್ಕೊಡ್ತೀನಿ, ಆಯಿತಾ? ಓಕೆ, ಏನು ಮಾಡ್ತಾಯಿದ್ದಿ? ಆಯಿತು. ವಾರದಲ್ಲೇ ನಾನು ಮಾಡಿಕೊಡ್ತೀನಿ ಕ್ಲಾಸ್. ಯಾರ್ದು ನಾನೇ ಇಷ್ಟು ದಿವಸ ಏನು ಒಂದು ಕಾಳು ರಾಗಿನ ತಿಂದಿಲ್ಲ, ಇನ್ನು ಬೇಕಾಕ ಬದನೆಕಾಯಿ ಬೇಕಾದು? ಹಾಂ, ಪತ್ರ ಇದ್ದದ ಅದು? ಯಾವ ಪತ್ರ? ಮನೆ ಪತ್ರಗಳವ ಅಂದೆ. ಮನೆಗ ಗದ್ದೆದ ಅದೇ ಅದ. ಅಲ್ಲ ಕಣಕ, ಪುಟ್ಟಸ್ವಾಮಿ ಸನ್ ಆಫ್ ಲೇಟ್ ಸಿಂಗ್ರಿ ಗೌಡರು. ಅದೈತೆ ಹೆಸರು. ಕೇಳಕ ಆರ್ ಟಿ ಸಿ ಐತೆ, ಆರ್ ಟಿ ಸಿನೇ ಕ್ಲಾಸ್ ಹೆಸರು ಬದಲಾಯಿಸ್ಕೊಂಡು ಕ್ಲಾಸ್ ಆಯ್ತವಾ? ನನಗೇನು ಬೇಕಾಗಿಲ್ಲ ಅದ್ರ ಬದನಾಕಾಯಿ ತೊಟ್ಟು. ಈಗ ಅವ ನೀನು ಬ್ಯಾಂಕ್ ಹೋಗ್ತೀಯ ಅಂತ ಇಟ್ಕವ, ನೀನು ಬ್ಯಾಂಕ್ ಹೋದೆ ಇವತ್ತೆ ಅಂತ ಇಟ್ಕೋ. ನೀನು ಅಕೌಂಟಲ್ಲಿರೋ ದುಡ್ಡು ತಗೋಬೇಕು. ಹೆಂಗೆ ತಗೋತೀಯ ನೀನು? ಒಂದು ಚಲನ್ ತಗೋತೀಯ, ಫಿಲ್ ಮಾಡ್ತೀಯ, ಅದರಲ್ಲೆಲ್ಲ ಹೆಸರು ಬರೀಬೇಕು, ಅಕೌಂಟ್ ನೇಮು, ಅಕೌಂಟ್ ನಂಬರು ಎಲ್ಲ ಬರೀಬೇಕು, ಮೊತ್ತ ಬರೀಬೇಕು, ಕ್ಲೈಮ್ ತಗೊಂಡು ಕ್ಲರ್ಕ್ ಹತ್ರ ಕೊಡಬೇಕು ಅಥವಾ ಯಾವ ಆಫೀಸರ್ ಹತ್ರ ಕೊಡಬೇಕು, ಅಲ್ಲಿಂದ ಕ್ಯಾಶಿಯರ್ ಹತ್ರ ದುಡ್ಡು ಬರ್ತದೆ ಇಸ್ಕೋಬೇಕು. ಅದೇನೋ ಪ್ರೊಸೀಜರ್ ಇರ್ತದೆ. ಇದು ಟ್ರಾನ್ಸ್ಫರ್ ಮಾಡೋದು ಹಂಗೆ ಪ್ರೊಸೀಜರ್ ಇರ್ತದೆ. ಯಾವ ಫಸ್ಟು ಎಷ್ಟು ಆಸ್ತಿ ಐತೆ ತೆಗೆದು, ಆಸ್ತಿಗಳು ಮೂಲ ಯಾವುದು ಆರ್ ಟಿ ಸಿಗಳು ತೆಗೆದು ಅದೆಲ್ಲ ನೋಡಿ ಮಾಡಿ ಪ್ರೊಸೀಜರ್ಸ್ ಐತೆ, ಅದೆಲ್ಲ ಫಾಲೋ ಮಾಡಬೇಕು. ಅದೆಲ್ಲ ಇವರು ಏನು ಮಾಡೋ ತಯಾರಿಲ್ಲ. ಇವರು ಹೇಳ್ತಿರೋದೇನೋ, ನಾನು ಪಾಂಡವಪುರದಲ್ಲಿ ಎಲ್ಲ ಬೀಚಿಗೆ ಬಿಸಾಕ್ಬಿಡ್ತೀನಿ, ಬೀಚಿಗೆ ಬಿಸಾಕ್ಬಿಡ್ತೀನಿ ಅಂದರೆ ಏನರ್ಥ? ನಾನು ಹೇಳೋವರೆಗೂ ಕೇಳು. ನಾನು ಹೇಳ್ತಾ ಇದ್ದೀನಿಲ್ಲ, ನೀನು ಮಾತಾಡ್ಬೇಡ, ಒಂದು ಮುಗಿಲಿ, ಆಮೇಲೆ ನೀನು ಮಾತಾಡು. ಕೇಳು, ಪೂರ್ತಿ ಹೇಳೋ ಗಂಟೆ ಕೇಳು. ಆಯ್ತು, ಹೇಳಿರವ. ಹೇಳೋಣ. ನಾನು ನೀನೇನು ಹೇಳ್ತೀಯ ಹೆಚ್ಚಿಗೆ ಮಾತಾಡೋದು ಬೇಡ. ನಾನು ಬಂದು ಸೈನ್ ಹಾಕ್ಕೊಡ್ತೀನಿ. ಆ ಬೋಳಿ ಮಗನ ಹತ್ರ ಯಾವುದಕ್ಕೂ ಹೋಗೋದಲ್ಲ, ಆಯ್ತಾ? ನಾನು ಸತ್ತೋದ್ರೂ ಕೂಡ ಎಂಥದ್ದು ಮೈಸೂರು ಹಾಸ್ಪಿಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅದಕ್ಕೆ ಕೊಟ್ಬಿಟ್ಟಿದ್ದೀನಿ, ಆಯ್ತಾ? ಸಾಕಷ್ಟೆ. ಹೇಳ್ತಾ ಇರೋದು ಈ ಪುರಾಣ ಎಲ್ಲ ಹೇಳು ಅಂತ ಅಲ್ಲ ನಿನಗೆ. ಇನ್ನೇನು ಹೇಳೋದು? ನೀನು ಸತ್ತೋಗೋದು, ಅಲ್ಲಿ ಊಟ ಹಾಕ್ಬಿಡೋದು, ಇದು ತಗೊಂಡು ಮಾತಾಡ ನೀನು. ಅದು ಸಾಯಗಂಟ ಅಂತ ಹೇಳ್ತಾ ಇದ್ದಾನೆ. ನೀನು ಸಾಯಗಂಟ ಮೈಸೂರಲ್ಲಿ ಅದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದಿದೆಯಲ್ಲ, ಅವ್ರ ಕೈಗೆಲ್ಲ ಕೋಳೆ ಬಿದ್ದು ಅವರೆಲ್ಲ ಜೈಲಲ್ಲಿ ಇರ್ತಾರೆ. ಕರೋನಾ ಔಟ್ ಬ್ರೇಕ್ ಇದರಲ್ಲಿ ದುಡ್ಡರಲ್ಲಿ ಎಲ್ಲ ಸಿಗಾಕೊಂಡು ಜೈಲಿಗೆ ಹೋಗ್ತಾರೆ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನೋಡು. ಹೇಳಕ್ಕ, ನಾಳೆ ಬೆಳಿಗ್ಗೆನೆ, ಅಯ್ಯಪ್ಪ, ನಾಳೆ ಬೆಳಿಗ್ಗೆನೆ ಬಂದು ಸೈನ್ ಹಾಕ್ಕೊಡ್ತೀನಿ. ಅದೇನು ಬೇಕಾದ್ರೆ ಮಾಡ್ಕೊಳ್ಳಿ ಕ್ಲಾಸ್. ಮುಚ್ಚ ಬಾಯ್. ಅಯ್ಯಪ್ಪ, ಸೈನ್ ಹಾಕೊಡ್ತೀನಿ ಅಂತಂದಲ್ಲ, ನಿಮ್ಮ ಹೆಸರು ಜಮೀನು ಅಂತ ಪತ್ರ ಅದ ತಾನೆ? ಆ ಪತ್ರ ತಗೊಂಡ್ ಬಾ. ಆ ಪತ್ರ ನೋಡ್ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡವ. ಹಂಗ ಅದೇನು ಇಲ್ಲ ಕಣವ. ನಾನು ಸಂಪೂರ್ಣವಾಗಿ ಎಷ್ಟು ರೂಪಾಯಿನ ಪೇಪರ್ ಅದರಲ್ಲಿ ಬರ್ಕೊಡ್ತೀನಿ. ಹಿಂಗೆ ಟಾಪಿಕ್ಗೆ ಕ್ಲಾಸ್. ಈಗ ನಿನ್ನ ಹೆಸರಲ್ಲಿ ಜಮೀನು ಅದತ್ತನಪ್ಪ, ಜಗನದು. ಆ ಪತ್ರ ತಗೊಂಬ, ಅದರಲ್ಲಿ ಏನೈತೆ ನೋಡ್ಬಿಟ್ಟು. ಪತ್ರ ಅಲ್ಲ ಕಣವ ಇರೋದು, ರಿಜಿಸ್ಟರ್ ಮಾಡಿದ್ದು ಪುಟ್ಟಸ್ವಾಮಿ ಸನ್ ಆಫ್ ಲೇಟ್ ಸಿಂಗ್ರಿಗೌಡರು ಅಂತ ಆರ್ ಟಿ ಸಿ ಬರ್ತವೆ, ಅದರಲ್ಲಿ ತಗೊಂಡ್ರೆ ಸಾಕು ಕಣ. ಅದನ್ನೇ ತಗೊಂಡ್ ಬಾ, ನೋಡ್ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅಂತ ಮಾತಾಡೋದಾಯ್ತದೆ. ಆಯ್ತು, ಆಯ್ತವ. ಬಿಡ, ಸೂರ್ಯ ಪತ್ರ ತಗೊಬರ್ತದೆ.
ಮುಂದಕ್ಕೆ ಏನು ಮಾಡಿದ್ರು ಕೂಡ ಪುಟ್ಟಸ್ವಾಮಿ ಸೈನ್ ಹಾಕೊಟ್ಮೇಲೆ ಟಾಪಿಕ್ಕು ಕ್ಲಾಸ್. ಇನ್ನೇನು ಮಾಡೋರು ಅಷ್ಟೇ. ಅಲ್ಲ ಇನ್ನೊಂದು 25 ಜನ ಇದ್ದಾರೆ ಬರೋಕ್ಕೆ, ಅವನೊಬ್ಬ ಅವನೊಬ್ಬನ ಇನ್ನೇನು ನಾನು ಒಬ್ಬನೇ ಬರ್ಸ್ಕೊಳ್ಳೋದಿಲ್ಲ ಅದ ಕಣ ಸುಮ್ಮನೆ ಅವ್ರು ಬರ್ಕೊಡ್ಲ್ಲ. ನೀ ಸುಮ್ಮನೆ ಕೂತ್ಕೊಳ್ಳೋ ಬರ್ಕೊಡಲ್ಲ ಅಂತ ಹೇಳಿ ಬರ್ತೀನಿ ಅಂದಾಗ ನೀ ಬರ್ಕೊಡಲ್ಲ ಅಂತ ಯಾಕೆ ಹೇಳಿ ಅವ್ರು ಬರ್ಕೊಟ್ರು ನಾ ಬರ್ಸ್ಕೊಳ್ಳೋದಿಲ್ಲ. ಒಬ್ಬನಿಗೆ ಬರೋರು ಎಲ್ರಿಗೂ ಬರೀರಿ, ಇಲ್ಲ ಮಮ್ಮಿ ಹೆಸರು ಟ್ರಾನ್ಸ್ಫರ್ ಮಾಡಿ ಅಷ್ಟೇ. 5 ಜನಕ್ಕೆ ಬರೀರಿ, ಅಥವಾ ಮಮ್ಮಿ ಹೆಸರು ಒಬ್ಬರ ಹೆಸರು ಟ್ರಾನ್ಸ್ಫರ್ ಮಾಡಿ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡೋದು. ನನ್ನ ಒಬ್ಬನ ಹೆಸರು ಟ್ರಾನ್ಸ್ಫರ್ ಮಾಡೋದು ಬೇಡಕ್ಕವ. ಬರೋದ್ರೆ 5 ಜನದ ಹೆಸರು ಬರೀರಿ, 5 ಜನ ಬರೀರಿ, ಅಥವಾ ಮಮ್ಮಿ ಒಬ್ಬರ ಹೆಸರು ಬರೀರಿ, ನನ್ನ ಒಬ್ಬನ ಹೆಸರು ಬರೆಯೋದು ಬೇಡ. ಅಲ್ಲಿ ಹೇಳ್ತಾ ಇಲ್ವ ಅಲ್ಲಿ ನಾನು ಏನಂತ ಬರೀತೀನಿ ಗೊತ್ತಾ? ನಾಗರತ್ನ, ಮೈಸೂರೋಳು, ಇವನ ಹೆಸರು ಯಾರೋ ಬೆಂಗಳೂರು. ಏನೇನು ಹೆಸರು ಹೇಳ? ಅದೇ ಏನು ಹೆಸರು ಹೇಳ? ಯಾರ್ಯಾರ ಹೆಸರು? ಯಾರ್ಯಾರ ಇರೋರು 3 ಜನ. ನಿಮ್ಮವ್ವ ಏನು ಬೆಂಗಳೂರವಳು ಮೈಸೂರವಳು ಅಂದರೆ ಬೆಂಗಳೂರು ಮೈಸೂರು ಅಂದರೆ ಮೈಸೂರು ಮಹಾರಾಣಿ, ಬೆಂಗಳೂರು ಕೆಂಪೇಗೌಡ ಹೆಂಡ್ತಿಯಾ? ಇಲ್ಲ ಮತ್ತೆ ನೀನ್ ಹೇಳ್ತಾ ಇರೋದಲ್ಲಪ್ಪ. ನಾನೆಲ್ಲ ಹೇಳ್ತಾ ಇರೋದು, ನಾನು ಹೇಳ್ತೀನಿ ಮೈಸೂರವಳು ಬೆಂಗಳೂರವಳು ಅಂತ. ಈಗ ನೀ ತಾನೇ ಬೆಂಗಳೂರು ಅಂದಾಗ ಬೆಂಗಳೂರಲ್ಲಿ ಯಾರು ಕೆಂಪೇಗೌಡ ಹೆಂಡ್ತಿ? ಬೆಂಗಳೂರಲ್ಲ ಯಾರು ಇವಳು ಇರೋದ ಎಂಥದ್ದು? ರೂಪ, ದೀಪ, ನವೀನ, ನಿನ್ನ ಮಗಳು 4 ಜನ ಸೈನ್ ಹಾಕೊಟ್ರು ಕ್ಲಾಸ್. ನಾನು ಬೇಕಾದ್ರೆ ಎಂಥದ್ದಾದ್ರೂ ಹಾಳೆಲ್ಲ ಗೀಕ್ತೀನಿ. ಯಾವ ಬದ್ನಾಕಾನ ಊರಿಗೂ ನಾನು ಹೋಗಿ ನಮಸ್ಕಾರ ಬುದ್ಧಿ ಅಂತ ಅನ್ನೋಂಥದ್ದು ಏನಿಲ್ಲ. ಬೇಕಾದ್ರೆ ಬರ್ಸ್ಕೊಳ್ಳಿ, ನಾನೇನು ನೆಕ್ಕಿಲ್ಲ, ಆಯ್ತಾ? ಈಗ ಜಮೀನು ಇವ್ರದ್ದು ಅನ್ನೋಕೆ ಪತ್ರ ಇರಲ್ಲ. ಪತ್ರ ಅದೇ ಜಮೀನು ಅದೇ, ಆದರೆ ಇವ್ರ ಹೆಸರಲ್ಲಿ ಇಲ್ಲ ಕಣ. ಅದು ಮ್ಯಾಟ್ರ್ ಇರಕ್ಕ. ಪುಟ್ಟಸ್ವಾಮಿ ಸನ್ ಆಫ್ ಲೈಟ್ ಸಿಂಗ್ರಿಗೌಡರು 3ನೇ ಮಗ ಇದೆ. ತಂದು ತೋರಿಸಿ. ಏನ್ ತಂದು ತೋರ್ಸೋದು? ತತ್ತಾನೆ ತರಲೇಬೇಕು. ಈಗ ಅವನ ಅಂದ ಅಂತ ನಾನು ನಂಬ್ಕೊಂಡನ ಇನ್ನು ಸುರಿ ನಂಬನ ಅದನ್ನ ಪತ್ರ ನೋಡಪ್ಪ ಹಿಂಗೈತೆ ಅಂದಾಗ ಯಾರು ಮಾತಾಡಲ್ಲ. ಅಕ್ಕ ನನ್ ಕೇಳೋದ್ ಬೇಡ ಕಣಕ್ಕ. ರೆವೆನ್ಯೂ ಇನ್ಸ್ಪೆಕ್ಟರ್ ಅಥವಾ ವಿಲೇಜ್ ಅಕೌಂಟೆಂಟ್ ಇಷ್ಟು ಜನದ ಕೈಲಿ ಹೇಳಿಸ್ಕೊಳ್ಳಿ. ಬೇಕಾದ್ರೆ ನನ್ಗೇನಾರ ಫೋನ್ ಮಾಡಿದ್ರೆ ಸರಿ ಅವ್ರ ಹತ್ರಕ್ಕೆಲ್ಲ ಹೋಗಿ ಏನಂತ ಕೇಳಬೇಕು, ಅವ್ನು ಮಾಡೋಕ್ಕಂತ ಪತ್ರ ಫಸ್ಟ್ ಕೇಳ್ತಾರೆ. ಪತ್ರ ರೆಡಿ ಮಾಡ್ಕೊಂಬಾ ತಗೊಂಡು ಆಮೇಲೆ ಸೂರ್ಯ ಹತ್ರ ಕುಣಿಸಿ ಮಾತಾಡು. ಅಕ್ಕ ಯಾವ ದರಿದ್ದು ರೆಡಿನೂ ಅಲ್ಲ. ಪುಟ್ಟಸ್ವಾಮಿ ಸನ್ ಆಫ್ ಲೇಟ್ ಸಿಂಗ್ರಿಗೌಡರು, ಜಕ್ಕನಹಳ್ಳಿ ಗ್ರಾಮ, ಮೇಲುಕೋಟೆ ಹೋಬಳಿ. ಸಾಕು, RTCನೇ ಸಾಕು. RTCನೇ ಗೊತ್ತದಲ್ಲಕ್ಕ. RTC ಬಂದ್ರೆ ಅದನ್ನೇ ಪತ್ರ ಮಾಡ್ಬೋದಲ್ಲ ಅಷ್ಟೇ. RTC ಬರ್ತದೆ ತಗೊಂಡಿದಾರ ಫಸ್ಟ್ ಅದನ್ನ ನೋಡವ. ತಗೊಂಬತ್ತಾನೆ ಅಂತ ಹೇಳ್ತಾರಲ್ಲ, ಅಲ್ಲಿ ಹೇಳ್ತಾರೆ ಹೋಗಕ್ಕೆ ನನಗೆ ದುಡ್ಡಿಲ್ಲ ಆಗಲ್ಲ ಅಂತ. ಅಯ್ಯ ದುಡ್ಡಿಲ್ಲ ಅಂದ್ರೆ ಇಸ್ಕೊತಾರೆ. ನಾನು ಬಂದು ಬರ್ಕೊಬಿಡ್ತೀನಿ ಎಲ್ಲ ಕ್ಲೋಸ್ ಅಂತ. ಪುಟ್ಟಸ್ವಾಮಿ ಅವರ ಮಗ ಇವ್ರು ಇದ್ದಾರೆ, ಇವ್ರು ಹೋಗಿ RTC ತಗೊಂಬಂದ್ಬಿಡ್ಲಿ, ಆಯ್ತಾ? ನಾನು ಬರ್ಕೊಡ್ತೀನಿ. ಅವನು ಹೋಗುತ್ತಾರಕ್ಕದ್ದ ನೀನು ಅದೇನು ರೆಡಿ ಮಾಡ್ಬೇಕೋ ಮಾಡು. ನಾನು ಹೋಗೋದಲ್ಲ, ಯಾವ ದಾರಿಯೊಳಗ ದಾಸಯ್ಯ ಇರ್ತಾನಲ್ಲ, ದಾಸಯ್ಯ ಹೋದನು ತಗೋತಾನ. ದಾಸಯ್ಯನಿಗೆಲ್ಲ ಕೊಟ್ಬಿಟ್ರೆ ಗತಿ ಮುಗಿದೋಯ್ತದೆ. ಕೊಡ್ತಾರ RTC ತಗೋಬೋದು. ಯಾರಕ್ಕ ಹೇಳ್ತಾರ ನಿನಗೆ? RTC ತಗೋಬೋದು, ಯಾರು ಬೇಕಾದ್ರೂ ತಗೋಬೋದು. ಒಂದು ನಂಬರ್ RTC ನಂಬರ್ ಕೊಟ್ಟರೆ RTC ಕೇಳ್ಬಿಟ್ಟು ಕೇಳಕ್ಕ ಇಲ್ಲಿ ಪತ್ರನ ಬರೆಸ್ಬಿಟ್ಟು ನಾನು ಸೈನ್ ಹಾಕೊಡ್ತೀನಿ. ರೈಟ್, ಟಾಪಿಕ್ ಕ್ಲಾಸ್ ಆಯ್ತು. ಈಗ ಆಯ್ತು, ಮಲ್ಕೋಗಿ ಈಗ ಮಾಡಿ ಏನೋ ಮಾಡಿ. RTC ಪತ್ರ ಎಲ್ಲ ರೆಡಿ ಮಾಡಿ ತಂದು ಕೊಟ್ಮೇಲೆ ಇನ್ನೇನಿದ್ದು ಸೈನ್ ಹಾಕೊಟ್ಟು. ಈಗ ಆಯ್ತು, ಮಾಡ್ಕೊಟ್ಟಾಗಲ್ವಾ ಬಿಡವ. ಅದನ್ನೇ ನಂಬ್ಕ ಕುತ್ಕೊಳ್ಳೋ ಮಗ ನಾನಲ್ಲ, ಮಾಡ್ತಿರ್ತೀನಿ. ಸುಮ್ಮನೆ ಅವೆಲ್ಲ ಸೀನ್ ಇಲ್ಲ, ಮಾಡ್ತಿರ್ತೀನಿ. ನೋಡಲ್ಲಿ ಅದೇನು ಹೇಳ್ತಾ, ಅದೇನೇ ಇರು ಹೇಳು. ನಾನೇನು ಬರ್ಕೊಡ್ತೀನಿ, ಬರೆದು ಕೊಡುತ್ತೇನೆ. ನನ್ನ ಮನೆಯ ದೇವರು ಯೋಗ ನರಸಿಂಹಸ್ವಾಮಿ ಮೇಲುಕೋಟೆ. ವೆಂಕಟೇಶ್ವರನ ಇಟ್ಕೋ ಇರಲಿ. ವೆಂಕಟೇಶ್ವರನ ಇವನ್ ಪಾದ ಸಾಕ್ಷಿಯಾಗಿ ನಾನು ಹೇಳ್ತೀನಿ. ಮಾತಾಡು ಅಯ್ಯಪ್ಪ. ಕಿರ್ಚಬೇಡ. ವೆಂಕಟೇಶ್ವರ ಸ್ವಾಮಿ, ಮಾತಾಡು. ನರಸಿಂಹಸ್ವಾಮಿ ಇದರಲ್ಲಿ ಪ್ರಮಾಣ ಮಾಡಿ ನಾನು ಬರ್ಕೊಡ್ತೀನಿ, ಬರ್ಸ್ಕೊಳ್ಬೇಕಾದ್ರೆ ಕ್ಲಾಸ್. ನಾನು ಇನ್ನೊಂದಿನ ಎಷ್ಟೇ ಜನ ಸತ್ತು ಮನ್ಕೊಂಡ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ.
ಇನ್ನೇನಿದೆ ಅದರಲ್ಲಿ ಬದನೆಕಾಯಿ ತೊಟ್ಟು ಈಗ ಮನೆ ಪತ್ರ ನಿನ್ನ ಹತ್ರ ಐತೆ ಅಲ್ಲಪ್ಪ ಬರ್ಸೋದು ನಿನ್ನ ಹೆಸರಿಲ್ವಾ ಅಕ್ಕ ಗೌರ್ನಮೆಂಟ್ ಹೆಸರಲ್ಲಿದೆ ನಾನು ಗೌರ್ನಮೆಂಟ್ ಕಣಕ ಮಾಡಿಸಿದ್ದು ನೀನು ಗಿಂಜಾಡ್ಕೊಂಡು ಹೋಯ್ತಾ ಇದ್ರೆ ಗೌರ್ನಮೆಂಟ್ ಏನಲ್ಲಿ ಮಾಡಿಸಿರೋದು ಪುಟ್ಟಸ್ವಾಮಿ ಸನ್ ಆಫ್ ಲೈಟ್ ಸಿಂಗ್ರಿ ಗೌಡರು. ಸರ್ವೆ ನಂಬರ್ಗಳು ಗೊತ್ತಾಗ್ತಿಲ್ಲ ಅವೇ ನೋಡ್ಕೊಂಡು ಬರ್ಸೋದು ರೆವೆನ್ಯೂ ಇನ್ಸ್ಪೆಕ್ಟರ್ ಕ್ಲಾಸ್